ತಾನು ಉಪ ತಹಶೀಲ್ದಾರ್ ಅಂತ ಹೇಳಿಕೊಂಡು ವಂಚನೆ ಮಾಡಿರುವಂತ ಪ್ರಕರಣ ಕಲಬುರಗಿಯ ಆಳಂದದ ಗ್ರಾಮ ಲೆಕ್ಕಿಗನ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿದೆ. ಗ್ರಾಮ ಲೆಕ್ಕಿಗ ಕಾಶಿನಾಥ್ ಕೋನಕಟ್ಟಿ ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇರೋದು. ಉಪ ತಹಶೀಲ್ದಾರ್ ಅಂತ ನಕಲಿ ಐಡಿ ಕಾರ್ಡ್ ತೋರಿಸಿ ವಂಚನೆ, ಸರ್ಕಾರಿ ಯೋಜನೆಗಳಿಗೆ ಬಳಸುವುದಕ್ಕೆ ಕಾರು ಬೇಕಾಗಿದೆ ಅಂತ ಬಾಡಿಗೆ ಪಡ್ಕೊಳ್ತಾ ಇದ್ದ. ಕಾರುಗಳನ್ನ ತೆಗೆದುಕೊಂಡು ಬಾಡಿಗೆ ನೀಡದೆ ವಂಚನೆ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪ. ನೋಟರಿ ಮುಖಾಂತರವಾಗಿ ಬಾಡಿಗೆಯ ಕರಾರು ಪತ್ರವನ್ನು ಮಾಡಿಸಿ ವಂಚನೆಯನ್ನ ಮಾಡ್ತಾ ಇದ್ದ. ಕಲಬುರಗಿ ನಗರದ ದಿಲೀಪ್ ರಾಠೋಡ್, ಗಣೇಶ್ ಚೌಹಾಣ್, ರಾಜು ಜಾಧವ್ ಎಂಬುವರ ಬಳಿ ಕಾರು ಬಾಡಿಗೆಗೆ ಪಡೆದು ವಂಚಿಸ್ತಾ ಇದ್ದ. ಬಾಡಿಗೆ ಕಾರನ್ನ ಅಡವಿಟ್ಟು ಜೂಜಾಡಿ ಹಣವನ್ನ ಕಳ್ಕೊಂಡಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಾಶಿನಾಥ್ ಕೋನಕಟ್ಟಿ, ಮಹೇಶ್ ಕೆರಿಬೋಸ್ಗ ವಿರುದ್ಧ ಆರೋಪ ಕೇಳಿಬರ್ತಾ ಇರುವಂತದ್ದು. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಎಲ್ಲ ನಂಬಿಸಿ ಮೋಸ ಮಾಡ್ತಾ ಇದ್ದಿದ್ದು, ಜೂಜಾಡಿ ಅಡೆ ಇಟ್ಟು ಕಳ್ಕೊಂಡಿರ್ಬೋದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ತಾನು ಉಪ ತಹಶೀಲ್ದಾರ್ ಅಂತ ಹೇಳ್ಕೊಂಡು ಯಾಮಾರಿಸಿರೋದು. ಕಲಬುರಗಿಯ ಆಳಂದದ ಗ್ರಾಮ ಲೆಕ್ಕಿಗನ ವಿರುದ್ಧ ಈ ಥರದೊಂದು ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇದೆ. ಒಂದು ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಪ್ರಕರಣ ದಾಖಲಾಗಿದ್ದ ಏನು ಆರೋಪಿದ್ದಾರೆ ಅವರು ವಿಲೇಜ್ ಅಕೌಂಟೆಂಟ್ ಬೇಸಿಕಲಿ, ಬಟ್ ಅವ್ರ ಮೇಲೆ ಒಂದು ಇಂಪರ್ಸೋನೇಷನ್ ಮತ್ತು ಚೀಟಿಂಗ್ ಪ್ರಕರಣ ದಾಖಲಾಗಿದೆ. ದೂರಿನ ಸಾರಾಂಶ ಏನಂತಂದರೆ, ಏನು ಇವರು ಆರೋಪಿ ವಿಲೇಜ್ ಅಕೌಂಟೆಂಟ್ ಇದ್ದಾನೆ, ಅವನು ಆಳಂದ್ ತಾಲೂಕಿನ ಒಂದು ಗ್ರಾಮದಲ್ಲಿ ವಿಲೇಜ್ ಅಕೌಂಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದು, ಅವರು ಏನು ವಿಕ್ಟಿಮ್ಸ್ ಇದ್ದಾರೆ ಅವನಿಗೆ ಹೇಳ್ಕೊಂಡಿದ್ದೇನೆಂತಂದರೆ, ಅವನು ಒಬ್ಬನು ಡೆಪ್ಟಿ ತಹಶೀಲ್ದಾರ್ ಇದ್ದಾರೆ. ಕೆಲವು ಸರ್ಕಾರಿ ಯೋಜನೆಗಳಿಗೆ ವಾಹನಗಳ ಅವಶ್ಯಕತೆ ಇದೆ. ಆ ವಾಹನಗಳನ್ನು ತಾವು ಬಿಟ್ಟರೆ ಮಂತ್ಲಿ ಒಂದು 30,000 to 35,000 ಕೊಡ್ತೀವಿ, ಮತ್ತು ಏನು ಇವರು ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತಾನೆ ಅವನೇ ಒಂದು ಫ್ಯೂಲು ಮತ್ತು ಡ್ರೈವರ್ ಎಕ್ಸ್ಪೆಂಡಿಚರು ಕೂಡ ಅವರೇ ಮಾಡಿಕೊಂಡು ಓನ್ಲಿ 30,000ವರೆಗೂ ನೀವು ಲಾಭ ಮಾಡ್ಬೋದು ಅಂತ ಹೇಳಿ ಇವ್ರ ಹತ್ರ ವಾಹನವನ್ನು ತೆಗೆದುಕೊಂಡು ಹಿಂತಿರುಗಿಸಿದೆ ಮೋಸ ಮಾಡಿದರಂಥ ದೂರನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅದರಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೀತಾ ಇದೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಪ್ರಕರಣ ದಾಖಲಾಗಿದ್ದ ಏನು ಆರೋಪಿ ಇದ್ದಾರೆ ಅವರು ವಿಲೇಜ್ ಅಕೌಂಟೆಂಟ್ ಬೇಸಿಕಲಿ, ಬಟ್ ಅವ್ರ ಮೇಲೆ ಒಂದು ಇಂಪರ್ಸೋನೇಷನ್ ಮತ್ತು ಚೀಟಿಂಗ್ ಪ್ರಕರಣ ದಾಖಲಾಗಿದೆ. ದೂರಿನ ಸಾರಾಂಶ ಏನಂತಂದರೆ, ಏನು ಇವರು ಆರೋಪಿ ವಿಲೇಜ್ ಅಕೌಂಟೆಂಟ್ ಇದ್ದಾನೆ, ಅವನು ಆಳಂದ್ ತಾಲೂಕಿನ ಒಂದು ಗ್ರಾಮದಲ್ಲಿ